ನಕಲಿ ದಾಖಲೆಗಳನ್ನು ಮೊಬೈಲ್ನಲ್ಲೇ ಸೃಷ್ಟಿಸಿ ಜನರಿಗೆ ಸರ್ಕಾರಿ ಹುದ್ದೆ ಕೊಡಿಸುವುದಾಗಿ ವಂಚನೆ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ಕಲಬುರಗಿಯ ಪೊಲೀಸ್ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಗೇಶ್ ಹಾಗೂ ಅಭಿಷೇಕ್ ಎಂಬಾತರನ್ನ ಬಂಧಿಸಲಾಗಿದ್ದು, ಕಂದಾಯ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನೌಕರಿ ಕೊಡಿಸುವುದಾಗಿ ಹಣ ವಸೂಲಿ ಮಾಡಿ ನಕಲಿ ಆದೇಶ ಪತ್ರಗಳನ್ನು ನೀಡಿ ಇಬ್ಬರು ವಂಚನೆ ಮಾಡುತ್ತಿದ್ದರು. ಈಗಷ್ಟೇ ಪ್ಯೂನ್ ಹುದ್ದೆಯಿಂದ ಗ್ರೇಡ್ 2 ತಹಸೀಲ್ದಾರ್ ಹುದ್ದೆ ಕೊಡಿಸುವುದಾಗಿ ಹೇಳಿ 9 ಜನರಿಗೆ ಪಂಗನಾಮ ಹಾಕಿ 8.55 ಲಕ್ಷ ರೂಪಾಯಿ ಹಣದೊಂದಿಗೆ ಪರಾರಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತಾಧಿಕಾರಿ, ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂದರೆ, ಅಮರ್ದೀಪ್ ತಂದೆ ಶಿವಶರಣಪ್ಪ ಸಿಂಗೆ, ಮುದ್ದಡಗ, ಕಮಲಾಪುರ ತಾಲೂಕು, ಇವರದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿಇಎನ್ ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್, ಫೋರ್ಜರಿ ಕೇಸ್ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನು ಕೇಸು ಯಾರು ಮಾಡಿದ್ರಂತ ಪತ್ತೆ ಹಚ್ಚಲಿಕ್ಕೆ ನಾವು DYSP ಸೆನ್ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ನಾವು ಮಾಡಲಾಗಿದೆ. ಒಂದು ತಂಡವನ್ನು PI ಸೆನ್ ವನಂಜಕರ್ ಅವರ ನೇತೃತ್ವದಲ್ಲಿ ಮತ್ತು 2ನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ವುಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದರು. ಈ ನಕಲಿ ಆದೇಶ ಪ್ರತಿ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟು ಅಮರ್ದೀಪ್ ಅನ್ನೋರನ್ನು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡೆದುಕೊಂಡು, ತದನಂತರ ಅವರ ಮುಖಾಂತರ ಅವರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದರು, ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತರಹ ಒಂದು ಮಾಹಿತಿ ಎಲ್ಲ ಸಂಗ್ರಹಿಸಿ, ಇದರಲ್ಲಿ ಮುಖ್ಯ ಆರೋಪಿಗಳಾಗಿರೋಂಥ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕನ್, ಮೇಲ್ಕುಂದ ಬಿ ಗ್ರಾಮ, ಕಲಬುರಗಿ, ಪ್ರೆಸೆಂಟ್ ಹಾಲಿ ವಾಸ ಪುಣೆ, ಮಹಾರಾಷ್ಟ್ರ ಸ್ಟೇಟ್, ಮತ್ತು 2ನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ, ಇವರು ಸವದತ್ತಿ ತಾಲೂಕು, ಸವದತ್ತಿ ಪ್ಲೇಸು, ಬೆಳಗಾವಿ ಜಿಲ್ಲೆ. ಇವರು ಪುಣೆದಲ್ಲಲ್ವ ಇರೋದು? ಈಗ ಪ್ರೆಸೆಂಟ್ ಅವರು ಪುಣೆದಲ್ಲೇ ಇರ್ತಾರೆ. ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ 7 ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ 9 ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ 2 ಇಂದ ಗ್ರೇಡ್ 2 ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ 43 ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪ್ರತಿಗಳನ್ನ ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮತ್ತು ಅವರ ಕಡೆಯಿಂದನೂ ನಾವು 7 ಬ್ಯಾಂಕ್ ಆಪರೇಟಿಂಗ್ ಅಕೌಂಟ್ಸು ನಾವು ಅವರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ. ಮತ್ತು 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಸು, ಆಮೇಲೆ 10 ಬಯೋಡೇಟಾ ರೆಸ್ಯೂಮೇಸು ಮತ್ತು 25,000 ಹಣನೂ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. 2ನೇ ಆರೋಪಿ ಆಗಿರುವಂತಹ ಅಭಿಷೇಕ್, ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರದ್ದು ಮೇಜರ್, ಅವರು ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರ್ಯಾರಿಗೂ ಜಾಬ್ ಬೇಕು ಅನ್ನೋದು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜಾಬ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ನಂಬಿಸಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡಿ, ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ಈ ಅಭಿಷೇಕ್ ಏನಿದೆ ಅದರ ಇವ್ರದ್ದು ಮೇಯ್ನ್ ಪಾತ್ರ ಏನಂದರೆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವರದ್ದು ಮೇಯ್ನ್ ಪಾತ್ರ ಆಗಿರುತ್ತದೆ. ಮತ್ತು ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರಿಗೆ ಜಾಬ್ ಬೇಕು ಅನ್ನೋರನ್ನ ಹುಡುಕೊಂಡು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.